ಜಟಕಾ ಹಿಂಗೆ ಮೇಡಮ್ ಮೊನ್ನೆ ಅವತ್ ಮಾತಾಡಿದ್ದು ಮನೆಗ್ ಬಂದ್ಬಿಟ್ಟು ನಿಧಾನವಾಗಿ ತೀರ್ಮಾನ ಮಾಡಿಸ್ತೀನಿ ಅನ್ನೋತಿಗೆ ಬಂದಿದ್ದು ನೀನು ಒಡಿಸಿ ನಿನ್ಗೆ ಅದು ಬೇಕಿಲ್ಲ ಕತೆ ನೀನು ಮಾಡಿದಕ್ಕೆ ಇಲ್ಲ ಮೇಡಮ್ ಒಂದ್ ಲೆಕ್ಕ ಏನಾಗಿದೆ ಗೊತ್ತಾ ಮೇಡಮ್ ಇದು ನಡೆದಿರೋದು ಕತೆ ಇದು ಯಾಕೆ ನಾನು ಇಷ್ಟೊಂದು ಪ್ರೂಫ್ ಆಗಿ ಬಂದಿರೋದು ಅಂದ್ರೆ ನಾನು ಇವಳು ಏನು ಕೆಟ್ಟೋಗಿದ್ದಾಳೆ ನರ್ಸ್ ಓದಿದ್ರು ನಾಳೆ ಮದ್ವೆ ಮಾಡ್ಕೊಂಡ್ರು ಏನಾಗ್ತಾಳೋ ಅಂತ 3 ಮನೆ ಇದೆ ಮೇಡಮ್ 3 ಮನೆಯಲ್ಲಿ ವಿಲ್ ಪತ್ರ ಮಾಡಿದೆ ಈಗ 3 ತಿಂಗಳಲ್ಲಿ ಇವಳಿಗೊಂದ್ ಮನೆ ಅವ್ರಿಬ್ರಿಗೊಂದೊಂದ್ ಮನೆ ಗಂಡ್ ಮಕ್ಳಿಗೆ ಅಂತ ಮೂರ್ ವಿಲ್ ಪತ್ರ ಮಾಡಿದೆ ಸಣ್ಣ ಹುಡುಗಿಯಿಂದ 3 ತಿಂಗಳ ಮಗುವಿಂದಲೂ ಚುಟ್ಕಾ ಪಟ್ಕ ಆಗಿನ ಕಾಲದಿಂದ ಮಾಡಿಸಿ ಇವತ್ತಿನ ಬೆಲೆ ಒಳಗೆ 1 ಲಕ್ಷ ರೂಪಾಯಿ ಒಡವೆ ಇದೆ ಅವಳದಾಗ 1 ಲಕ್ಷ ರೂಪಾಯಿ ಒಡವೆ ಇದೆ ಇದೇನಾಗಿದೆ ಅಂತಂದ್ರೆ ಇದು ಏನೇನ್ ಪ್ರೂಫ್ ಆಗಿದೆಯೋ ನಂಗೆ ಗೊತ್ತಿಲ್ಲ 1.5 ವರ್ಷದಿಂದ ನನ್ನ ಮನೆ ಬೀಗದ ಇವಳ ಕೈಲೇ ಇತ್ತು ಇವಳು ಗಂಡನ್ ಬಿಟ್ಟು ಬಂದ ದಿವಸದಿಂದ ಬೀಗದ ಕೈ ಇವಳ ಕೈಲೇ ಇತ್ತು ನನ್ನ ಕೈಲಿ ಇರ್ಲಿಲ್ಲ ಆ ಬೀಗದ ಕೈಯಲ್ಲಿ ಚೆನ್ನಾಗಿ ನನ್ನ ತಿರುಪ್ತಿ ತಲೆ ಬೋಳಿಸ್ಬಿಟ್ಲು ಹೌದು ಬೋಳಿಸಿದಾಳೆ ಆ ಊರ್ನಲ್ಲಿ ಚೆನ್ನಾಗಿ ದುಡ್ಡು ತಿಂದ್ಬಿಟ್ಲು ಮೇಡಮ್ ಬಾಡಿಗೆ ದುಡ್ಡು ಇದನ್ನೆಲ್ಲ ನನ್ಗೆ ಈಗೆಲ್ಲ ಗೊತ್ತಾಗ್ತಾ ಇರೋದು ಇದೇನಾಗ್ಬಿಡ್ತು ಏನ್ ಮಾಡಿದ್ರು ಇದು ನನ್ಗೊಂಥರ ಆಯ್ತು ಇವತ್ತಿನ ದಿವಸ ಯಾಕೆ ನಾನು ಇಲ್ಲಿ ಕರ್ಸಿದ್ದೀನಿ ಅಂದ್ರೆ ಆ ಎಲ್ಲ ಪ್ರತಿಯೊಂದಕ್ಕೂ ನಂಗೆ ಬರವಣಿಗೆ ಆಗ್ಬೇಕು ಮೇಡಮ್ ಯಾತಕ್ಕೂ ನನ್ ಮಗಳೆಲ್ಲ ಅಂತ ನಿಮ್ ಮುಂದೆ ಹೇಳಿದ್ದಾಳೆ 4 ಜನ ಮುಂದೆ ಸಾಕ್ಷಿ ಮಗಳೆಲ್ಲ ಅಂದ್ರೆ ನಿನಗೆ ಬರ್ಕೊಡೋದೇನಿದೆ ಅವಳು ಏನು ಬೇಡ ನನಗೂ ಅವಳಿಗೂ ಇವಾಗ ಏನಲ್ಲ ನನಗೂ ಏನಂತ ಇವರಿಬ್ರು ನಮ್ 3 ಜನಕ್ಕೆ ಏನೇ ಅಪಾಯ ಆದ್ರೂ ಅದಕ್ಕೆ ನೀನೇ ಕಾರಣ ಕಾಯಿಲೆ ಬಂದಿದೆ ಸತ್ತೋಗ್ತಾನೆ ನಾನು ಸತ್ತೋಗ್ತೀನಿ ನಾನು ಸತ್ತೋಗ್ತೀನಿ ಅವ್ರಿಗೆ ಕಾಯಿಲೆ ಬಂದಿದೆ ತಾನೆ ಡಾಕ್ಟರ್ ಸರ್ಟಿಫಿಕೇಟ್ ಬಿಡು 5 ವರ್ಷದಿಂದ 8 ಸಂಸಾರ ಮಾಡ್ಕೊಂಡಿಲ್ಲ ಮನುಷ್ಯ ಯಾರು ಇಲ್ಲ ನಾನು ಎಂತನಾರ ಆಗ್ಲಿ ನಾನು ಅವ್ನ ಜೊತೆ ಸಂಸಾರ ಮಾಡಕ್ ನಿನ್ ಜೊತೆ ನಾನು ಸಾಯ್ಬೋದು ಗಟ್ಟಿಯಾಗಿದ್ದು ಯಾರು ಅಲ್ಲ 1 ನಿಮಿಷ ನನ್ನ ಮುಂದೆ ಬೇರೆ ತಾಳಿ ಅದು ತಾಳಿ ನಂದು ಮೇಡಮ್ ತಾಯಿ ಮನೆ ತಾಳಿ ಅದ್ ಬಿಚ್ಚೋದು ನಿನ್ ತಾಯಿನೇ ಬೇಡ ನಿನ್ ಕಾಲ್ನಲ್ಲಿ ಬಿಸಾಕ್ತೀನಿ ನನ್ ಒಡವೆನೂ ಮಾರಿ ತಂದಿರೋ ತಾಳಿ ಆ ಒಡವೆ ಅದಕ್ಕೆ ಸಾಕ್ಷಿ ಇದೆಯಾ ನಿಂದು ಒಡವೆ ಅಂತ ಏನಾರು ಸಾಕ್ಷಿ ಇತ್ತಾದ್ರು ಇನ್ಯಾರು ಇವ್ ಗಂಡನ ಮನೆದ್ ಏನು ಒಡವೆನೇ ಏನು ಇರ್ಲೇ ಇಲ್ಲ ಅವನ ಹತ್ರ ಗುಂಡ ಮಾಡಿ ಗುಂಡನ್ನ ಅಡ ಇಟ್ಬಿಟ್ಟು ಮಾರ್ಬಿಟ್ಟು ತಂದಿರೋದ್ ನಂಗೆ ಗೊತ್ತು ಸಾಕ್ಷಿ ತೋರ್ಸು ಅದಕ್ಕೆ ಸುಮ್ನೆ ಮಾತಾಡ್ಬೇಡ ಹೇಳ್ದಿಯಲ್ಲಮ್ಮ 2 ತಿಂಗಳಾದ್ಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ 2 ತಿಂಗಳು ಬಿಡಿಸ್ಕೊಡ್ತೀನಿ ಅಂತ ಅಂದೋಳು ಯಾರು ಮತ್ತೆ ಅಂತೀನಿ ಇಲ್ಲ ಅಂತ ಹೇಳಲ್ಲ ಬೇಗ ನಾನು ಮದ್ವೆಗೋಸ್ಕರ ನಾನು ಖರ್ಚು ಮಾಡಿರ್ಲಿಲ್ಲ ನನ್ ಏನಕ್ಕ ನನ್ನ ಸ್ವಂತಕ್ಕೆ ಬೇಕಾಗಿತ್ತು ನನ್ಗೆ ಏನೋ ಕಾಯಿಲೆ ಬಂದಿತ್ತು ಮೇಡಮ್ ನಾನು ಏನೋ ಮಾಡ್ಕೊಂಡ್ಲು ಅದಕ್ಕೆ ನಿನ್ಗೆ 2 ತಿಂಗಳು ಟೈಮ್ ಕೊಟ್ಟಿದ್ದಾನೆ ಬಿಸಾಕ್ತೀನಿ ಅಂತ ಅದಕ್ಕೆ ಯಾಕೆ ಒಡವೆ ಆಡು ಅಂತ ಎದೆ ಹೊಡ್ಕೊಂಡು ಸತ್ಕಿತ್ತು 2 ತಿಂಗಳು ತಕ ಗಟ್ಟಿ ಗಿಡ್ಕ ಮನೆ ಬೇಡ ಮೇಡಮ್ ಇದೆಲ್ಲ ಬೇಡ 10 ಜನ ನೋಡೋ ಹಂಗೆ ಅವ್ರ ಊರ್ನವರು ನೋಡೋ ಹಂಗೆ ಪ್ರಪಂಚನೇ ನೋಡೋ ಹಂಗೆ ಎಲ್ಲರೂ ನೋಡೋ ಹಂಗೆ ಅವ್ನು ಈ ಜಾಗದಲ್ಲಿ ನನಗೆ ಮದುವೆ ಮಾಡ್ಕೊಳ್ಳೇಬೇಕು ನನಗೆ ವಯಸ್ಸಾಗಿರೋಳು ಇಲ್ಲೆಲ್ಲ ಸ್ವಲ್ಪ ನಾನು ಈ ಸ್ಟೇಜಲ್ಲಿ ನಾನು ವಯಸ್ಸಾಗಿರೋಳು ನನ್ನ ಆತ್ಮಕ್ಕೆ ಶಾಂತಿ ಬೇಕು ಅಂದ್ರೆ ನನ್ಗೆ ಅದನ್ನ ಮಾಡ್ಸೇ ಕಳಿಸ್ಬೇಕು 100 ಜನಕ್ಕೆ ನೀವು 100 ಜನಕ್ಕೆ ನ್ಯಾಯ ಕೊಟ್ಟಿದ್ದೀರಿ ನಾನು ಸಾಯ್ಬೇಕು ಹುಟ್ಟಿರೋ ಮಗು ಅಂತ ನಾನು ಸಾಕಿದ್ದೆ ಅವಳಿಗೆ ನನ್ನ ಮಗಳ ನನ್ನ ಮುಂದೆ ತಾಳಿ ಕಟ್ಟಿಸ್ಕೊಂಡ್ರೆ ನಾನು ಹೊಟ್ಟೋಗ್ತೀನಿ ಮೇಡಮ್ 1 ನಿಮಿಷ ಇವ್ರ ಮುಂದೆ 2 ಮದ್ವೆ ಆಗಿದ್ದಕ್ಕೆ ಏನ್ ಬಾಳ ಇವ್ರ ಮುಂದೆ ಆಗಿರೋದಕ್ಕೆ ಬಾಳಿಲ್ಲ ನಾನು ಬೇಕಿದ್ ನಿಮ್ ಮುಂದೆ ನಾನು ಆಗ್ತೀನಿ ಇವ್ರು ಇರ್ಕೂಡ್ದು ಆ ಜಾಗದಲ್ಲಿ ಇವ್ರು ಇರ್ಕೂಡ್ದು ಬೇಕಿದ್ ನಿಮ್ ಮುಂದೆ ನಾನು ಆಗೋಕ್ ಒಪ್ಕೊಂತೀನಿ ಇವ್ರು ಇರ್ಕೂಡ್ದು ಮೇಡಮ್ ಇವ್ರು ತಾಳಿ ಕಟ್ತಾರೆ ಆ ಜಾಗದಲ್ಲಿ ಇವ್ರ ಮನೆ ಕಡೆಯವ್ರಾಗ ಒಬ್ರು ಇರ್ಕೂಡ್ದು ನನ್ಗೆ ಅಷ್ಟೇ ನೀನ್ ಒಬ್ಳದೇ ಎಲ್ಲ ನ್ಯಾಯ ನಮಗೂ ಬೇಕು ನೀನ್ ಇರ್ಕೂಡ್ದು ಆ ಜಾಗದಲ್ಲಿ ಸರಿ ಬೇಡ ನಾನು ಫೋಟೋದಲ್ಲಿ ನೋಡ್ತೀನಿ ಹೊರಗಡೆ ನೋಡ್ತೀನಿ ನೀನ್ ಸುಡುಗಾಡಲ್ಲಿ ನೋಡ್ಕೊ ಹೋಗು ನೀನ್ ಈ ಜಾಗದಲ್ಲಿ ಇರ್ಕೂಡ್ದು ನೀನು ನಿನ್ ಕೈಯಿಂದ ನನ್ಗೆ ಅಕ್ಷತೆ ಕಳ್ ನೀನ್ ಇರ್ಕೂಡ್ದು ನೀನಗ ಈಗ ಏನಾಗ್ಬೇಕು ಅಷ್ಟೇ ಮೇಡಮ್ ನಾನು ಹೇಳಿದ್ದು ಅವ್ರು ನೀವ್ ಇಲ್ದಾಗ ತಾಳಿ ಕಟ್ಟ ಬೇಡ ನಾನು ಇದ್ದಾಗ ಬೇಡ ಅವ್ ಫೋಟೋನೇ ಕೊಟ್ಬಿಡ್ಲಿ ಮೇಡಮ್ ನನ್ ಮುಂದೆ ಯಾವ್ದು ಇವ್ರ ಕೈ ಏನು ಬರುತ್ತಲ್ಲ ಅವಾಗ ನಾನು ನೋಡ್ಕೋತೀನಿ ಅಂದ್ರೆ ಏನು ಅಂದ್ರೆ ನಾನು ನೋಡಲ್ಲ ಅಲ್ಲೇ ಸತ್ತೋಗೋ ಒಬ್ಳೆ ನೋಡಲ್ಲ ಮೇಡಮ್ ಫುಲ್ ಎಲ್ಲ ಜನ ನೋಡ್ತಾರೆ ನಾವೆಲ್ಲರೂ ನನ್ ಮುಂದೆ ಎಲ್ಲರೂ ನೋಡ್ತಾರೆ ಯಾಕೆಂದ್ರೆ ಅವ್ರ ಊರಲ್ಲೂ ಹಿಂಗ್ ಕರ್ಕೊಂಡ್ ಬಂದ ಇಟ್ಕೊಂಡ ಅಂತ ಅವ ಹಿಂಗೂ ತೊಂದ್ರೆ ಅಪ್ಪೋದಾಗದ್ ಬೇಡ ತಾಳಿ ಸ್ಟೇಜ್ ಮೇಲೆ ತಾಳಿ ಕಟ್ ಕರ್ಕೊಂಡ್ ಬಂದ ಇವಾಗಲೇ ಗೊತ್ತಾಗಾಯ್ತು ಊರಿಗೆ ತೋರ್ಸೋದಿನೇನು ಟಿವಿ ನೋಡೋದೇನು ಊರಾಗ ಎಲ್ಲ ಗೊತ್ತಾಗೋಯ್ತು ನೀವು ಪ್ರಚಾರ ಮಾಡಿರೋದು ಟಿವಿಲಿ ಬಂದ್ರು ಒಂದೇ ಮೇಡಮ್ ಬಡಿದ್ರು ಒಂದೇ ಊರಾಗೆಲ್ಲ ಪ್ರಚಾರ ಆಗಿದೆ ಮೇಡಮ್ ಬರ್ಲಿ ಬಿಡಿ ನೋಡ್ಲಿ ಬಿಡಿ ಮೇಡಮ್ ಏನು ಒಟ್ಟಾಗಿ ಇರ್ಕೂಡ್ದು ಬರ್ಲಿ ಬಿಡಿ ಅದೇ ಮೇಡಮ್ ಇವ್ರು ಇರ್ಕೂಡ್ದು ಆ ಜಾಗದಲ್ಲಿ ಮಾತಿಗೆ ಮಾತನಾಡಿದ್ರೆ ಅವಳು
ಊರಲ್ಲೆಲ್ಲ ನನ್ ಕೈಯ ಶಕ್ತಿ ಇಲ್ಲ. ಆಯ್ತು, ನಾನ್ ಮಾಡಿಸ್ತೀನಿ ಕೆಲಸ, ನೀವು ಹೋಗಿ. ಮೇಡಮ್ ನಾನು ಇರೋ ಕಡೆ ಇವ್ರು ತಿರುಗಿ ನೋಡ್ಕೂಡ್ದು. ಪ್ರಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ.